ಹಾಯ್ ಗೈಸ್, ಲಾಜಿಕೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡತ್ತಪ್ಪ ಅಂತಂದ್ರೆ ಇಂಡೆಕ್ಸ್ ಚಾರ್ಟ್ ಅನಾಲಿಸಿಸ್ ಮತ್ತು ಒಂದು ಇಂಪಾರ್ಟೆಂಟ್ ಸ್ಟಾಕದು ಚಾರ್ಟ್ ಅನಾಲಿಸಿಸ್, ಅದರ ಟೆಕ್ನಿಕಲ್ಲು ಹೆಂಗೈತಿ, ಯಾಕೆ ರೀಸೆಂಟಾಗಿ ರಿಪೀಟೆಡ್ ಆಗಿ ಪಾಸಿಟಿವ್ ಆಗೈತಿ, ವೀಕ್ದಿಂದನೂ ಪಾಸಿಟಿವ್ ಆಗೈತಿ. ಡೊಮೆಸ್ಟಿಕ್ಕು ಮತ್ತು ಪಬ್ಲಿಕ್ಕು ಆ ಸ್ಟಾಕ್ದಿಂದ ಎಕ್ಸಿಟ್ ಆದ್ರೂ FIIs ಯಾಕೆ ಬೈ ಮಾಡತ್ತಿದ್ರು, ಹಾಗಾಗಿ ಒಂದಷ್ಟು ಇಂಪಾರ್ಟೆಂಟ್ ಕೀಸ್ನ ಡಿಸ್ಕಷನ್ ಮಾಡೋದೈತಿ. ಅದಕ್ಕಾಗಿ ಈ ವಿಡಿಯೋ ತೊಗೊಂಬಂದಿರೋದು. ಬರ್ರಿ ನೆಕ್ಸ್ಟ್ ಚಾರ್ಟ್ ಮುಖಾಂತರ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊತ ಹೋಗ್ತೀನಿ, ಮತ್ತು ಆ ಸ್ಟಾಕ್ ಯಾಕೆ ಟ್ರೆಂಡ್ ಆಗೈತೆ ಅನ್ನೋದನ್ನು ಈ ವಿಡಿಯೋದಾಗ ನೀವು ತಿಳ್ಕೊತೀವಿ. ಬನ್ನಿ ಗೈಸ್. ಇಲ್ಲಿ ನೋಡತ್ತೀರ ನೀವು, ಇದು ಮೆಟಲ್ ಇಂಡೆಕ್ಸ್ ಅಂತ ಇದು ಡೈಲಿ ಚಾರ್ಟ್ ನೋಡತ್ತಿದ್ರಿ. ಡೈಲಿ ಚಾರ್ಟ್ದಾಗ ನೋಡ್ರಿ, ಇಲ್ಲಿ ರೀಸೆಂಟಾಗಿ ಯಾವಾಗ ಸಡನ್ನಾಗಿ ಏನು ವಾರ ಸ್ಟಾರ್ಟ್ ಆಯಿತು, ಆನಂತರ ಹೊಸ ವರ್ಷದಿಂದ ಏನು ಮಾರ್ಕೆಟ್ ಫಾಲ್ ಆಗೈತಲ್ಲ, ಅಲ್ಲಿಂದ ಫಾಲ್ ಆಗಿ ಇಲ್ಲಿಗೆ ಸಪೋರ್ಟ್ ನೋಡ್ಬೋದು ನೀವು. ಮೇಜರಾಗಿ ಇಲ್ಲಿಗೆ ಹೆಚ್ಚು ಕಮ್ಮಿ ಇಲ್ಲಿಗೆ ಅನ್ಕೋಬೋದು. ಪ್ರೈಸು ಹೊಳೆ ಮಳೆ ಇಲ್ಲಿ ಈ ಜಾಗದ ಆಸ್ಪಾಸ್ ಬಂದೈತಿ, ಮತ್ತು ಇಲ್ಲಿ ಬಂದೈತಿ. ಇಲ್ಲಿಗೂ ಕೂಡ ಇದು ಸಪೋರ್ಟಾಗಿ ಕೆಲಸ ಮಾಡೈತಿ. ಅದಕ್ಕಿಂತ ಮುಂಚೆನ ಇದನ್ನು ಮಾಡೈತಿ. ಇಷ್ಟು ಇಲ್ಲಿ ನೋಡಿದ್ರೆ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಎಮ್ ಆಗಿತ್ತು. ಏನಪ್ಪ ಅಂತಂದ್ರೆ ನೀವು ನೋಡ್ಬೋದು ಆತು ಹೆಂಗೈತೆ ಅಂತಂದ್ರೆ 1 2 3 4 ಇದು ಇಲ್ಲಿಂದ ಈ ಕ್ಯಾಂಡಲ್ ಏನೈತಲ್ಲ, ಇನ್ ಕೇಸ್ ಇದು ಬಿಗ್ ಕ್ಯಾಂಡಲ್, ಈ ಕ್ಯಾಂಡಲ್ ಏನೈತಲ್ಲ, ಈ ಕ್ಯಾಂಡಲ್ ನಂತರ ಇಲ್ಲಿ ಕೆಳಗಡೆ ಹಿಂಗೇನಾರ ಫಾರ್ಮ್ ಆಗಿತ್ತು, ಹಿಂಗಿನ್ನೂ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಇಲ್ಲ, ಹಿಂಗೆ ಇಲ್ಲಿಗೆ ಬಂದು ಮತ್ತು ಹಿಂಗೆ ಬಂದು ಹಿಂಗಾಗಿತ್ತಂದ್ರೆ ಅದು ಡೌನ್ ಟ್ರೆಂಡ್ ಅನ್ಬೋದಿತ್ತು ಸೆಕ್ಟರ್ದು. ಬಟ್ ಏನು ಇಲ್ಲಿ ಶೋ ಆಗೋದು ಹೆಂಗಂತಂದ್ರೆ, ಇಲ್ಲಿ ನಮಗೆ ತೋರ್ಸತ್ತಿದ್ದು ಹೆಂಗಂತಂದ್ರೆ ಇಲ್ಲಿಗೆ ಸಪೋರ್ಟ್ ತೊಗೊಂಡೈತಿ. ಕರೆಕ್ಟ್ ಇಲ್ಲಿಗೆ ಇದು ಫುಲ್ ಎಲ್ಲ ಇದೆಲ್ಲನೂ ಸಪೋರ್ಟಾಗಿ ಕೆಲಸ ಮಾಡುತ್ತೆ, ಫುಲ್ ರೇಂಜ. ಇದನ್ನು ನೀವು ಇನ್ನೂ ನಿಮಗೆ ಹೆಂಗಂತಂದ್ರೆ ಚಿಕ್ಕ ಲೈನ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು. ಅದ್ರ ಬದಲಿಗೆ ಏನು ಮಾಡ್ತೀನಿ ನಾನು ಈಗ ಇಷ್ಟು ಇದು ಹೆಂಗಂತಂದ್ರೆ ಈ ಲೆವೆಲ್ ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಇದು ಇಲ್ಲಿಂದ ಈಗ ಇಲ್ಲಿಗೆ ಸಪೋರ್ಟ್ ತೊಗೊಂಡೈತಿ. ಸಪೋರ್ಟ್ ತೊಗೊಂಡು ಸ್ಟಾರ್ಟ್ ಆಗೈತಿ ನೋಡಿರಿ. ಬಿಗ್ ಕ್ಯಾಂಡಲ್ ಬರತ್ತವ. ಇಲ್ಲಿ ಕೆಳಗೆ ವ್ಯಾಲ್ಯೂಮ್ ನೋಡತ್ತೀರಿ ನೀವು, ಎವ್ರಿ ಲೈನ್ ಕಿತ್ತನು ಅಬೌದವು ಮತ್ತು ಟಚ್ ಆಗತ್ತವು. ಕೆಳಗಡೆ ಬಿಕ್ಕದವು, ಇಲ್ಲಿ ಕೆಳಗಡೆ ಬಿಕ್ಕದವು. ಅದೇನು ತೋರಿಸ್ತೈತಪ್ಪ ಅಂತಂದ್ರೆ ಬಯರ್ಸ್ ಜಾಸ್ತಿ ಅದಾರು ಅನ್ನೋದನ್ನು ಇಲ್ಲಿ ತೋರಿಸ್ತೈತಿ. ಮೆಟಲ್ ಇಂಡೆಕ್ಸ್ ಸದ್ಯಕ್ಕೆ ಸ್ಟ್ರಾಂಗ್ ಐತಿ. ನಮಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಲಾಂಗ್ ಟರ್ಮ್ದಾಗ ನಮಗೆ ರೆಸಿಸ್ಟೆನ್ಸ್ ಸಿಗೋದಂತಂದ್ರೆ ಇಲ್ಲಿಗೆ ಸಿಗುತ್ತೆ. ಇಲ್ಲಿಗೆ 12,500 ಚಿಲ್ಲರಿ ಆಸ್ಪಾಸ್, 500ರಿಂದ 5,500ರಿಂದ 6,500 ಇಲ್ಲಿ ತನಕ ಅಂದ್ರೂ ಇಲ್ಲಿ ಚಿಕ್ಕದಾಗಿ ಇಲ್ಲಿ ನೋಡ್ಬೋದು ನೀವು. ಇಲ್ಲೊಂದು ಚಿಕ್ಕದಾಗಿ ಐತಿ, ಕನ್ಸಾಲಿಡೇಷನ್ ಆಗೈತಿಲ್ಲ ಇದು, ಇದೆಲ್ಲನೂ ರೆಸಿಸ್ಟೆನ್ಸ್ ಝೋನ್. ನೆಕ್ಸ್ಟ್ ಇಲ್ಲಿಗೆ ಕನ್ಸಾಲಿಡೇಷನ್ ಆಗಿ ಇನ್ ಕೇಸ್ ಇಲ್ಲಿ ಏನಾದರೂ ಕನ್ಸಾಲಿಡೇಷನ್ ಆಗಿ ಮ್ಯಾಲೂ ಹೋಗ್ಬೋದು. ಮ್ಯಾಲೆ ಹೋಯ್ತಂದ್ರೆ ಫುಲ್ ಪಾಸಿಟಿವ್ ಇರುತ್ತೆ. ಇಲ್ಲ ಇಲ್ಲಿ ಕನ್ಸಾಲಿಡೇಷನ್ ಆಗಿ ಮತ್ತು ಹಿಂಗೆ ಬಿದ್ದು ಈ ಕಡೆ ಬಿದ್ದು ಇಲ್ಲಿಗೆ ಮತ್ತು ಇಲ್ಲಿಗೆ ಕನ್ಸಾಲಿಡೇಷನ್ ಆಗಿ ಹಿಂಗೆ ಹೋಗಿ ಇಲ್ಲಿಗೆ ಕನ್ಸಾಲಿಡೇಷನ್ ಆಗಿ ಮತ್ತು ಮ್ಯಾಲೆ ಹೋಗೋ ಚಾನ್ಸಸ್ಸು ಇರುತ್ತೆ. ಈ ಥರ ಇರುತ್ತೆ. ಹಾಗಾಗಿ ಏನಿಲ್ಲ, ಇಂಡೆಕ್ಸ್ ಇಷ್ಟೆಲ್ಲ ಕವರ್. ಈಗ ಇಷ್ಟು ಇಲ್ಲಿ ಒಂದು ಸ್ವಲ್ಪ ಜಿಗ್ಜಾಗಿ ಟೈಮ್ ಪಾಸ್ ಮಾಡ್ಬೇಕಂತಂದ್ರೂ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಆಗುತ್ತೆ. ಇಂಡಿವಿಜುವಲ್ ಸ್ಟಾಕ್ಗಳು ಓಡೇ ಓಡ್ತಾವೆ.
ಅದಕ್ಕಾಗಿ ನೋಡ್ಬೋದು ನೀವು. ಇನ್ನು ರಿಲೇಟೆಡ್ ಸ್ಟಾಕ್ಗಳು ಏನಪ್ಪ ಯಾವುದಪ್ಪ ಅಂತಂದ್ರೆ ಸ್ಟಾಕ್ ಅಂತ ಹೇಳಿದ್ ನಾನು. ಸ್ಟಾಕ್ ನೋಡೋದಾದ್ರೆ ನ್ಯಾಷನಲ್ ಅಲ್ಯೂಮಿನಿಯಂ, ಇಲ್ಲಿ ನೋಡ್ಬೋದು ನೀವು. ನ್ಯಾಷನಲ್ ಅಲ್ಯೂಮಿನಿಯಂ ಸೇಮ್ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಫುಲ್ ಸಪೋರ್ಟ್ ಐತಿ, ಫುಲ್ ಇದು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡ್ಯದ. ಇಲ್ಲಿಗೆ ಸಪೋರ್ಟ್ ಐತಿ, ಕೆಳಗೆ ಬಂದದೈತಿ, ಬಿದ್ದು ಇಲ್ಲಿಗೆ ಸಪೋರ್ಟ್ ತೊಗೊಂಡೈತಿ. ನೋಡತ್ತೀರಲ್ಲ, ಇಲ್ಲಿಗೆ ಈ ಏರಿಯಾದೊಳಗೆ ಇಲ್ಲೆಲ್ಲ ಸಪೋರ್ಟ್ ತೊಗೊಂಡೈತಿ, ಇಲ್ಲಿಗೆ ಸಪೋರ್ಟ್ ತೊಗೊಂಡು ಹೋಗೈತಿ, ಮತ್ತು ಇಲ್ಲಿಗೆ ಬಂದೈತಿ. ಕೆಳಗೆ ಬ್ರೇಕ್ ಡೌನ್ ಆಗಿಲ್ಲ, ಇದು ಮೇಜರ್ ಸಪೋರ್ಟ್ ಆಯಿತು. ಇಲ್ಲಿ ಈ ಸ್ಟಾಕ್ ನೋಡೋದಾದ್ರೆ ಈಗ ಇಲ್ಲಿ ರೆಸಿಸ್ಟೆನ್ಸ್ ಕಾಣತೈತಿ ಲಾಂಗ್ ಟರ್ಮ್. ಇಲ್ಲಿ ಲಾಂಗ್ ಟರ್ಮ್ ರೆಸಿಸ್ಟೆನ್ಸ್ ಐತಿ, ಎಷ್ಟಕ್ಕೆ 430 ಆಸ್ಪಾಸ್. ಇಲ್ಲಿಗೆ ಆಲ್ರೆಡಿ ಪ್ರೈಸ್ ಅದರ ನಿಯರ್ ಹೋಗೈತಿ, ಇಲ್ಲಿಗೆ 411 ಬಂದೈತಿ, ಬಿದ್ದೈತಿ, ಮತ್ತು ಅದು ಅಟೆಂಪ್ಟ್ ಕೊಡತೈತಿ. ಬಟ್ ಏನು 417 ಪ್ರೈಸ್ ಹೋಗಿ ಅಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವ್ ಆಗತ್ತಿದ್ದಾರೆ. ಇಲ್ಲಿ ಏನು ಹೇಳತ್ತದಪ್ಪ ಅಂತಂದ್ರೆ ಸೆಲ್ಲರ್ಸ್ ಆ್ಯಕ್ಟಿವ್ ಆಗತ್ತಿದಾರು ಅಂತ ತೋರಿಸೈತಿ. ಬಟ್ ಲೈಟಾಗಿ ರೀಸೆಂಟ್ ರೆಸಿಸ್ಟೆನ್ಸ್ ಏನೈತಲ್ಲ, ಹೈ ಏನೈತಲ್ಲ, ಅದನ್ನು ಬ್ರೇಕ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು, ಒಂದು ಲೈನ್ ಡ್ರಾ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿಗೆ ಬಿಕ್ಕೈತಿ, ಇಲ್ಲಿ ಇದು ಏನು ತೋರಿಸುತ್ತೆ ಅಂದ್ರೆ ಜಸ್ಟ್ ಬ್ರೇಕ್ ಆಗಿತ್ತು. ಆನಂತರ ಸೆಲ್ಲರ್ಸ್ ಆ್ಯಕ್ಟಿವ್ ಆಗಿದ್ದರು, ಸ್ವಲ್ಪ ಪ್ರೈಸ್ ಮತ್ತು ಕೆಳಗೆ ಪುಷ್ ಮಾಡೋಕ್ಕೆ ನೋಡಾಕ್ತಾರೆ. ಬಟ್ ಏನು ಇಂಡೆಕ್ಸು ಸ್ಟ್ರಾಂಗ್ ಇರೋದ್ರಿಂದ ಇನ್ನೂ ಇಂಡೆಕ್ಸಕ್ಕೆ ಏನಪ್ಪ ಅಂತಂದ್ರೆ ಇಂಡೆಕ್ಸಕ್ಕೆ ಇಂಡೆಕ್ಸದ್ದು ಹೆಂಗೈತೆ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಂಡೆಕ್ಸಕ್ಕೆ ಇನ್ನೂ ಇಲ್ಲಿ ಟಾಪ್ವರೆಗೂ ಅನ್ಕೊಂಡ್ರು ಇನ್ನೂ ಸ್ವಲ್ಪ ಗ್ಯಾಪ್ ಐತಿ ಇಂಡೆಕ್ಸ್ಗೆ. ಇಂಡೆಕ್ಸ್ದಾಗ ನೋಡಿದ್ರೆ ಜಾಸ್ತಿ ಬಯರ್ಸ್ ಇದ್ದಂಗೆ ಅದಾರು. ಹಾಗಾಗಿ ಒಂದು ರೀತಿ ಪಾಸಿಟಿವ್ ಅಂತ ಅನ್ಬೋದು ನಮಗೆ. ಅದಕ್ಕಾಗಿ ಇನ್ನೂ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಐತಿ. ಇದನ್ನು ಬೇಕಾಯ್ತು ಅಂದ್ರೆ ನೆಕ್ಸ್ಟ್ 430 ಇದು ಈಗ ಸದ್ಯಕ್ಕೆ ಟಾರ್ಗೆಟ್ ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ ಎಂಟ್ರಿ ಆದವ್ರಿಗೆ ಇದು ಫಸ್ಟ್ ಟಾರ್ಗೆಟ್ ಆಗಿರ್ತೈತಿ. ಇದಾಗಿರುತ್ತೆ. ಇಲ್ಲ ಕೆಲವೊಂದು ಜನ ಇಲ್ಲಿಗೆ ಇಟ್ಕೊಂಡಿರ್ತಾರೆ. ಏನಪ್ಪ ಅಂತಂದ್ರೆ ರೀಸೆಂಟ್ ಸ್ವಿಂಗ ಇಲ್ಲಿಗೂ ನಮಗೊಂದು ಟಾರ್ಗೆಟ್ ಸಿಗುತ್ತೆ. ಇಲ್ಲಿಗೂ ಒಂದು ಟಾರ್ಗೆಟ್ ಸಿಕ್ಕಾಗ ಕೆಲವೊಂದಷ್ಟು ಜನ ಇಲ್ಲಿಗೆಲ್ಲ ಎಂಟ್ರಿ ಆಗಿರ್ತಾವೆ. ಕನ್ಫರ್ಮೇಷನ್ ಮಾಡಿಕೊಂಡು ಇಲ್ಲಿಗೆಲ್ಲ ಎಂಟ್ರಿ ಆದ್ರೂ ಇಲ್ಲಿ ನೋಡ್ಬೋದು ನೀವು ಹೆಂಗಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ 359ರಿಂದ ಆಸ್ಪಾಸ್ 396, 97 ಈ ರೇಂಜ್ದಾಗ ಫಸ್ಟ್ ಒಂದಷ್ಟು ಎಕ್ಸಿಟ್ ಆಗಿರ್ತಾರೆ. ಇನ್ನೂ ಇರ್ಲಿಪ್ಪ ಉಳಿದೈತಿ 413 ಈ ಆಸ್ಪಾಸ್ನಾಗ ಆಗ್ತಾ ಇರ್ತಾರೆ. ಇಲ್ಲೆಲ್ಲ ಕೆಲವೊಂದಷ್ಟು ಜನ ಪ್ರಾಫಿಟ್ ಬುಕ್ ಮಾಡ್ಕೊತಿರ್ತಾರೆ. ಇನ್ನೂ ತಡೆದವರು ಮತ್ತು ಸೆಕ್ಟರ್ ಸ್ಟ್ರಾಂಗ್ ಇರೋದ್ರಿಂದ ಇನ್ನೂ ವೇಟ್ ಮಾಡಿದ್ರೆ ಇಲ್ಲಿವರೆಗೂ ಹೋಗ್ಬೋದು. ಇಲ್ಲಿಗೂ ಏನಾದರೂ ಇದು ಕೆಳಗೆ ಬರಲಿಲ್ಲ, ಹಂಗೆ ಸಸ್ಟೇನ್ ಆಗಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅಂದ್ರೆ ಹೆಂಗಂತಂದ್ರೆ ಹಿಂಗೇನು ಬರೋದೈತಲ್ಲ, ಹಿಂಗೆ ಬಂದು ಇಲ್ಲಿಗೆ ಬಂದು ಇಲ್ಲಿಗೆ ಹಿಂಗಾಗಿ ಹಿಂಗೆ ಮ್ಯಾಲೆ ಹೋಗ್ಬೋದು. ಮ್ಯಾಲೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗ್ಬೋದು. ಇಲ್ಲ ಇಲ್ಲಿ ಸದ್ಯಕ್ಕೆ ಹಂಗಾಗಲ್ಲ ಅನ್ಕೋತೀನಿ. ಮ್ಯಾಕ್ಸಿಮಮ್ ಸೆಕ್ಟರು ಸ್ಟ್ರಾಂಗ್ ಐತಿ, ಹಿಂಗೆ ಆಗ್ಬೋದು. ಇಲ್ಲಿಗೆ ಬಂದು ಟೈಮ್ ಪಾಸ್ ಆಗುತ್ತಾ ಹಿಂಗೆ ಹೋಗ್ಬೋದು. ನನ್ನ ಅಸಂಪ್ಷನ್. ನೀವು ಓನಾಗಿ ಸ್ಟಡಿ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಬರಲಿಲ್ಲ ಮತ್ತು ಸಿಚುವೇಶನ್ಗಳು ಏನಾದರೂ ಚೇಂಜ್ ಆದವಪ್ಪ ಅಂತಂದ್ರೆ ಅವಾಗ ಏನಿಲ್ಲ, ಹಿಂಗೆ
ಸ್ವಲ್ಪ ಬಿದ್ದು ಇಲ್ಲಿಗೆ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಹೋಗುತ್ತಾ ಮ್ಯಾಕ್ಸಿಮಮ್ ಸೆಕ್ಟರು ಮತ್ತು ಸ್ಟಾಕ್ ಎಲ್ಲನೂ ಬುಲಿಶ್ ಅದಾವ. ಇದೊಂದಾಯಿತು. ಇಲ್ಲಿ ಇದ್ರ ಪಿ ಆರ್ ನೋಡ್ಬೋದು ನೀವು. ಇದ್ರದ್ದು ಹೆಂಗೈತೆ ಅಂದ್ರೆ ನಿಮ್ಗೆ ಏನಿಲ್ಲ, ನಾನು ಹೇಳಿದ್ದೀನಿ ಮುಂಚೆ. ಇದ್ರದ್ದು ಪಿ ಆರ್ದಾಗ ನೋಡಿರಿ, ನ್ಯಾಷನಲ್ ಅಲಿಯಮ್ ಹಿಂಡಾಲ್ಕು ಏನಪ್ಪ ಅಂತಂದ್ರೆ ಸದ್ಯಕ್ಕೆ ರೀಸೆಂಟಾಗಿ ಪಾಸಿಟಿವ್ ಐತಿ. ಅದನ್ನು ಚಾರ್ಟ್ನ್ಯಾಗ ನೋಡೋದಾದ್ರೆ ಹಿಂಡಾಲ್ಕು ಇಲ್ಲಿಗೆ ರೆಸಿಸ್ಟೆನ್ಸ್ ಫೇಸ್ ಮಾಡೋದೈತಿ. ಇಲ್ಲಿಂದ ಜಸ್ಟ್ ಇನ್ನೇನು ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಸೆಕ್ಟರ್ ಸ್ಟ್ರಾಂಗ್ ಐತಲ್ಲ, ಹಾಗಾಗಿ ನಮಗೆ ಇಲ್ಲಿಗೆ ರೆಸಿಸ್ಟೆನ್ಸ್ ಸಿಗೋದೈತಿ. ಇದ್ರದ್ದು ಸದ್ಯಕ್ಕೆ ಇಲ್ಲಿ ಇಲ್ಲಿ ಜಸ್ಟ್ ಇನ್ನೇನು ಇಲ್ಲಿ ಒಂದು ಸ್ವಲ್ಪ ಸೆಲ್ಲರ್ಸ್ ಆ್ಯಕ್ಟಿವ್ ಆಗಿದ್ದಾರೋ, ಹಾಗಾಗಿ ನೆಕ್ಸ್ಟ್ ಇದು ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಏನಿಲ್ಲ, ಇಲ್ಲೆಲ್ಲ ಕನ್ಸಾಲಿಡೇಷನ್ ಆಗಿತ್ತು, ಬಟ್ ಪ್ರಿವಿಯಸ್ ಸಪೋರ್ಟ್ ತೊಗೊಂಡೈತಿ. ಪ್ರಿವಿಯಸ್ದು ಇಲ್ಲಿ ಪ್ರಿವಿಯಸ್ ಸಪೋರ್ಟ್ ತೊಗೊಂಡು ಮತ್ತೆ ರೀಬೌಂಡ್ ಆಗೈತಿ. ಹಾಗಾಗಿ ಏನಿಲ್ಲ, ಇದು ಪಾಸಿಟಿವ್ ಐತಿ. ಹಿಂಡಾಲ್ಕೋ ಮತ್ತು ಕ್ಯಾಪಿಟಲ್ಲು ಇದ್ರದ್ದು ಜಾಸ್ತಿ ಐತಿ. ಮಾರ್ಕೆಟ್ ಕ್ಯಾಪಿಟಲ್ಲು ಅಲ್ಯೂಮಿನಿಯಮ್ದು ಜಾಸ್ತಿ, ನ್ಯಾಷನಲ್ ಅಲ್ಯೂಮಿನಿಯಮ್ದು ಜಾಸ್ತಿ ಐತಿ. ಇಲ್ಲಿ ನೋಡ್ಬೋದು ನೀವು, ಡೆಟ್ ಅಂತೂ ಝೀರೋನ ಐತಿ, ಮತ್ತು ROI ಚೆನ್ನಾಗೈತಿ, ಮಾರ್ಕೆಟ್ ಕ್ಯಾಪು ಚೆನ್ನಾಗೈತಿ. ಹಿಂಡಾಲ್ಕೋ ನೋಡ್ಬೋದು ನೀವು. ಸದ್ಯಕ್ಕೆ ಹಿಂಡಾಲ್ಕೋಕ್ಕಿಂತ ನ್ಯಾಷನಲ್ ಅಲ್ಯೂಮಿನಿಯಂ ಜಾಸ್ತಿ ಐತಿ, ಮತ್ತು ಪ್ರಮೋಟರ್ಸ್ ಹೋಲ್ಡಿಂಗು ಚೆನ್ನಾಗೈತಿ ನ್ಯಾಷನಲ್ ಅಲ್ಯೂಮಿನಿಯಮ್ ಹಿಂಡಾಲ್ಕೋಕ್ಕಿಂತ ಕಂಪೇರ್ ಮಾಡಿದ್ರೆ. ಅಂದಂಗೆ ಮತ್ತು 5 ಇಯರ್ಸ್ದು ಪ್ರಾಫಿಟ್ ಗ್ರೋತ್ ಎಲ್ಲ ನೋಡಿದರೆ ಚೆನ್ನಾಗೈತಿ. ಪಿನೂ ಚೆನ್ನಾಗೈತಿ. ಅಷ್ಟೇನು ಸೆಕ್ಟರ್ ಕಂಪನಿ ಮಾಡಿದ್ರೆ ಅಷ್ಟೊಂದು ಕಾಸ್ಟ್ಲಿ ಅಂತೂ ಅಲ್ಲ. ಇನ್ನು ನಿಮಗೆ ಇಲ್ಲಿ ನೋಡ್ಬೋದು ನೀವು ಒ ಪಿ ಎಮ್ ಇಯರ್ ಆನ್ ಇಯರ್ ಇಂಪ್ರೂವ್ ಆಗ್ತಾ ಬಂದೈತಿ. ಮೊದಲು ಒಂದು ಸ್ವಲ್ಪ ಇದಾಯಿತು, 2023 ಡೌನ್ ಆಗಿತ್ತು ಒ ಪಿ ಎಮ್. ಅದಾದ ನಂತರ ಇಂಪ್ರೂವ್ಮೆಂಟ್ ಕಾಣತೈತಿ. ಹಾಗೆ ಬ್ಯಾಲೆನ್ಸ್ ಶೀಟ್ಲಿ ನೋಡಿದ್ರೆ ಬ್ಯಾಲೆನ್ಸ್ ಶೀಟು ಚೆನ್ನಾಗಿ ಮೇಂಟೈನ್ ಮಾಡಿದರು. ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಐತಿ. ರಿಸರ್ವ್ ಎಲ್ಲ ಚೆನ್ನಾಗೈತಿ, ಏನೂ ಕ್ಯಾಪಿಟಲ್ ಪ್ಲೆಜ್ ಮಾಡಿಲ್ಲ. ಕ್ಯಾಶ್ ಫ್ಲೋನು ಪಾಸಿಟಿವ್ ಆಗಿ ಬಂದೈತಿ. ಮತ್ತು ಇಲ್ಲಿ ನೋಡ್ರಿ ನೀವು, ರೀಸೆಂಟಾಗಿ ಏನಪ್ಪ ಅಂತಂದ್ರೆ FIIs ಜಾಸ್ತಿ ಮಾಡ್ತಾಯಿದ್ರು. ಇಲ್ಲಿ DIs ಸೆಪ್ಟೆಂಬರ್ದಾಗದೆಲ್ಲ ನೋಡ್ರಿ ಕಮ್ಮಿ ಮಾಡ್ಕೋತ ಬಂದಿದ್ದಾರೆ. ಇನ್ನೂ ಕಮ್ಮಿ ಮಾಡಿದ್ದಾರೆ. ಇಲ್ಲಿ ಪಬ್ಲಿಕ್ಕು ಲೈಟಾಗಿ ಜಾಸ್ತಿ ಮಾಡಿದ್ದಾರೆ, ಲೈಟಾಗಿ 1%, ಒಂದು 1.3% ಅದು ಕಮ್ಮಿ ಮಾಡಿದ್ದಾರೆ. ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಎಷ್ಟು ಅಂತಾರೆ, 9 ಲಕ್ಷ ಮೇಲೆ ಚಿಲ್ಲರ್ ಅದಾರ. ಹಿಂಗೆ ಕಂಪ್ನಿ ಇದು ಚೆನ್ನಾಗೈತಿ. ಇದು ಜಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಆಗಿತ್ತು. ಸದ್ಯಕ್ಕೆ ಮಾರ್ಕೆಟ್ ಬಿದ್ದರೂ ಕೂಡ ಇದಕ್ಕೆ ಚೆನ್ನಾಗಿ ಡಿಮ್ಯಾಂಡ್ ಬರತೈತಿ. ಯಾಕೆ ಡಿಮ್ಯಾಂಡ್ ಬರತೈತಿ ಅಂತ ಹೇಳಿ ನೆಕ್ಸ್ಟ್ ಕ್ಲಿಪ್ನಾಗ ಹೇಳ್ತೀನಿ. ಬಟ್ ಇದು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್. ನೀವು ಏನಾದರೂ ಸ್ವಿಂಗ್ ಟ್ರೇಡರ್ ಆಗಿದ್ರಿ, ಇಲ್ಲ ಕ್ವಿಕ್ ಟ್ರೇಡರ್ ಆಗಿದ್ರಿ, ಇಕ್ವಿಟಿ ಟ್ರೇಡ್ ಅದು ಮಾಡಿದ್ರಿ ಅಂತಂದ್ರೆ ನೀವು ಸದ್ಯಕ್ಕೆ ನೋಡ್ಕೊಂಡು ಎಂಟ್ರಿ ಆಗ್ಬೋದು. ಓನಾಗಿ ರಿಸರ್ಚ್ ಮಾಡಿ ನೋಡಿಕೊಂಡು ಎಂಟ್ರಿ ಆಗ್ರಿ. ಇದು ಯಾವುದೇ ರೀತಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಪ್ರಮೋಷನ್ ಅಂತೂ ಅಲ್ಲ. ಯಾವುದೇ ರೀತಿ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ ಇರೋಂಗಿಲ್ಲ. ಜಾಸ್ತಿ ಮಾಹಿತಿ ಬೇಕಿತ್ತಂದ್ರೆ ಓನಾಗಿ ರಿಸರ್ಚ್ ಮಾಡಿರಿ. ಟೆಕ್ನಿಕಲ್ ಅನಾಲಿಸಿಸ್ ಮತ್ತು
ಚಾರ್ಟ್ ರೀಡಿಂಗ ಹಂಗೆ ಸ್ವಲ್ಪ ಫಂಡಮೆಂಟಲೂ ನೋಡಿದಿರಿ. ಸೆಕ್ಟರು ಸ್ಟ್ರಾಂಗ್ ಐತಿ ಮತ್ತು ಹಂಗೆ ಸ್ಟಾಕ್ಗಳು ಸ್ಟ್ರಾಂಗ್ ಅದಾವೆ. ಯಾಕೆ ಸ್ಟ್ರಾಂಗ್ ಅದಾವಪ್ಪ ಅಂತಂದ್ರೆ ಈಗ ಹೇಳ್ತೀನಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಾಗೋದೈತೆ ಅಂದ್ರೆ ವಾರ್ ನಡೆಯೋದೈತಲ್ಲ, ವಾರ್ ನಡೆಯೋದ್ರಿಂದ ಆಟೋ ಪಾರ್ಟ್ಸ ಇಂಡಸ್ಟ್ರಿ ನಂತರ ಏನಂದ್ರೆ ರಿನ್ಯೂಯಬಲ್ ಎನರ್ಜಿ, ಸೋಲಾರ್ ಪ್ಯಾನಲ್ಸ್ಗಳು ಹಿಂಗೆ ಬೇರೆ ಬೇರೆದ್ರಾಗ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಂತ ಹೇಳ್ಬೋದು. ಭಾಳ ಕಡೆ ಅಲ್ಯೂಮಿನಿಯಮ್ಗೆ ಮತ್ತು ಈ ಸದ್ಯಕ್ಕೆ ಏನು ಮಾಡರ್ನ್ ಜನ್ರೇಷನ್ ಐತಲ್ಲ, ಹಿಂಗೆ ತಾಮ್ರಕ್ಕಿಂತನೂ ಅಲ್ಯೂಮಿನಿಯಮ್ಗೂ ಚೆನ್ನಾಗಿ ಬೇಡಿಕೆ ಐತಿ, ಡಿಮ್ಯಾಂಡ್ ಐತಿ. ಹಂಗೆ ಮತ್ತು ಇನ್ನೊಂದು ಕಾಪರ್ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಾಗ ಅದ್ರದ್ದು ಅವೈಲಬಿಲಿಟಿ ಮತ್ತು ಪ್ರೊಡಕ್ಷನ್ ಚೆನ್ನಾಗೈತಿ. ಚೀನಾದು ಜಾಸ್ತಿ ಪ್ರೊಡಕ್ಷನ್ದಾಗ ಚೀನಾ ನಂಬರ್ 1 ಇದ್ದರೂ ಕೂಡ ನಮ್ಮ ಇಂಡಿಯಾನು ಏನು ಕಮ್ಮಿ ಇಲ್ಲ, ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತೈತಿ. 4th ಅಥವಾ ಜಿಯೋಗ್ರಫಿಕಲ್ಲಿ ನೋಡಿದ್ರೆ 4th ಅಥವಾ 5th ಪ್ಲೇಸ್ನಾಗ ಏನೋ ಐತಿ ನಮ್ಮ ಇಂಡಿಯಾ. ನಮಗಿಲ್ಲಿ ಬೆನಿಫಿಟ್ ಏನಾಗೋದಪ್ಪ ಅಂತಂದ್ರೆ, ಈಗ ಸದ್ಯಕ್ಕೆ ವಾರ್ ಈಗ ಸದ್ಯಕ್ಕಿನ ಟೈಮ್ನಾಗಾದರೂ ನಮಗೆ ಇಂಪೋರ್ಟ್ ಅದು ಇದ್ರ ಮೇಲೆ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಂಗಿಲ್ಲ. ಹಾಗಾಗಿ ನಮ್ಗೆ ಕಾಸ್ಟ್ ಆಫ್ ಏನು ಪ್ರೊಡಕ್ಷನ್ ಐತಲ್ಲ ಅದು ಕಮ್ಮಿ ಆಗ್ತೈತಿ. ಹೀಗಾಗಿ ನಮ್ಮ ಇಂಡಸ್ಟ್ರಿ ಏನು ಡಿಮ್ಯಾಂಡ್ ಮಾಡ್ತೈತಲ್ಲ ಆ ಡಿಮ್ಯಾಂಡನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡೋಕೆ ನಮ್ಗೆ ಹೆಲ್ಪ್ ಆಗಿ ಆಕತಿ ಡೊಮೆಸ್ಟಿಕಲಿ ಅಲ್ಯೂಮಿನಿಯಂ ಪ್ರೊಡಕ್ಷನ್ದಾಗ. ಹಾಗಾಗಿ ಸೆಕ್ಟ್ರು ಪಾಸಿಟಿವ್ ಐತಿ. ಗೈಸ್, ಡಿಸ್ಕ್ಲೇಮರ್ದಾಗ ಹೇಳ್ಬೇಕಂತಂದ್ರೆ ಇಲ್ಲಿ ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ ಇರೋಂಗಿಲ್ಲ. ನೀವು ಓನಾಗಿ ರಿಸರ್ಚ್ ಮಾಡಿರಿ. ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರ್ತೈತಿ. ಇನ್ನೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನಾದರೂ ಹೊಸ ಅಪ್ಡೇಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರಪ್ಪ ನಮ್ಮ ಚಾನಲ್ ಸಿಗ್ತಿರ್ತಾವೆ. ಏನಾದರೂ ಬೇರೆ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ, ಅಂತ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.